ಮಾಳು ಎಲಿಮಿನೇಟ್ ಆಗೋದಕ್ಕೆ ರಕ್ಷಿತಾ ಕಾರಣ ಆದ್ರ ರಕ್ಷಿತಾ ಮತ್ತು ಸ್ಪಂದನ ಅವ್ರ ನಡುವೆ ಒಂದು ದೊಡ್ಡ ಜಗಳ ಆಗಿದೆ ಅಂತಲೇ ಅನ್ಬೋದು. ಅದ್ರ ರಿಲೇಟೆಡ್ ಆಗಿ ಪ್ರೊಮೋನು ಕೂಡ ಬಂದಿದೆ. ಪ್ರೊಮೋದಲ್ಲಿ ಏನೆಲ್ಲ ಇದೆ, ಏನು ಕತೆ ಅಂತ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ನ ಮಾಡಿ. ಅದೇ ಥರ ಇವಾಗ ಮೇಯ್ನ್ ವಿಷಯಕ್ಕೆ ಬರ್ತೀನಿ. ಈ ಒಂದು ಮೇಯ್ನ್ ಪ್ರೊಮೋ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಈ ವಾರ ಯಾರ್ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ, ಯಾರೆಲ್ಲ ಸೇವ್ ಆಗಿದ್ದಾರೆ ಅಂತ ಆಲ್ರೆಡಿ ಇವಾಗ ಟೆಲಿಗ್ರಾಮ್ ಗ್ರೂಪಲ್ಲಿ ಅಪ್ಡೇಟ್ನ ಮಾಡಿದ್ದೀನಿ. ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬಂದು ಡಿಸ್ಕ್ರಿಪ್ಷನಲ್ಲಿರುತ್ತೆ. ಬೇಗ ಜಾಯ್ನ್ ಆಗಿ ಎಲ್ಲ ಲೈವ್ ಅಪ್ಡೇಟ್ಸು ಕೂಡ ಸಿಗುತ್ತೆ. ಅದೇ ಥರ ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಅಂತಲೂ ಕೂಡ ಗೊತ್ತಾಗುತ್ತೆ ಲೈವ್ ಪ್ರಕಾರ. ಅದೇ ಥರ ಇವಾಗ ಪ್ರೊಮೋ ಬಗ್ಗೆ ಮಾತಾಡೋದಾದರೆ, ಅಂದರೆ ನಾಮಿನೇಷನ್ಸಲ್ಲೂ ಕೂಡ ರಕ್ಷಿತಾ ಅವರು ಫುಲ್ ಆ್ಯಕ್ಟಿವ್ ಆಗಿದ್ದಾರೆ. ಎಲ್ಲ ರೌಂಡ್ಸನ್ನು ಕೂಡ ಅವರೇ ಗೆದ್ದಿರೋದು. ಏನು ಗರ್ಲ್ಸ್ ಒಂದು ರೌಂಡ್ ಇತ್ತು ಮತ್ತು ಬಾಯ್ಸ್ದು ಒಂದು ರೌಂಡ್ ಇತ್ತು. ಗರ್ಲ್ಸಲ್ಲಿ ಆ್ಯಕ್ಚುಲಾಗಿ ರಾಶಿಕಾ ಅವ್ರಿಗೆ ಫೈಟ್ ಕೊಟ್ಟು ಎಲ್ಲ ನಾಮಿನೇಷನ್ ರೌಂಡಲ್ಲೂ ಅವರೇ ಗೆದ್ದಿ ಬೇರೆಯವರೆಲ್ಲನೂ ಕೂಡ ನಾಮಿನೇಟ್ ಮಾಡ್ತಾರೆ. ಅದರಲ್ಲಿ ಅವರು ಕೂಡ ಸೇವ್ ಆಗಿದ್ದಾರೆ. ನಾಮಿನೇಷನ್ಸಲ್ಲಿ ಸೇವ್ ಆಗಿರೋರು ರಕ್ಷಿತಾ ಅವರು ಕೂಡ ಸೇವ್ ಆಗಿದ್ದಾರೆ. ಇನ್ನು ಮಿಕ್ಕಿದ್ದು ಇಬ್ಬರು ಕೂಡ ಇದ್ದಾರೆ. ಅದು ಯಾರು ಅಂತ ನಿಮಗೆ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆದರೆ ನಿಮಗೆ ಅಲ್ಲಿ ಗೊತ್ತಾಗುತ್ತೆ. ಅದೇ ಥರ ಈ ಒಂದು ಪ್ರೊಮೋದಲ್ಲಿ ಒಂದೇ ಒಂದು ಕ್ವಶನ್ ಇದೆ, ಅದಕ್ಕೆ ಕ್ಲಿಯರ್ ಆಗಿ ಆನ್ಸರ್ ಮಾಡಿ. ಏನಂತ ಅಂದರೆ, ಮಾಳು ಅವರು ಎಲಿಮಿನೇಟ್ ಆಗೋದಕ್ಕೆ ರಕ್ಷಿತಾ ಕಾರಣ ಆದ್ರೆ ಇಲ್ವಾ, ಅಂದರೆ ಎಸ್ ಆರ್ ನೋ ಅಷ್ಟೇ. ಇವಾಗ ಈ ಒಂದು ಜಗಳ ಏನಿದೆ ಸ್ಪಂದನ ಮತ್ತು ರಕ್ಷಿತಾ ಅವ್ರ ನಡುವೆ, ಆ ಒಂದು ನಾಮಿನೇಷನ್ ರೀಸನ್ ಕೊಡುವಾಗ ಆ ಒಂದು ಜಗಳ ಬಂದಿದೆ ಅಂತ ಪ್ರೊಮೋದಲ್ಲಿ ತೋರಿಸಿದ್ದಾರೆ. ಏನಂತ ಅಂದರೆ, ಸ್ಪಂದನ ಅವ್ರ ವ್ಯಕ್ತಿತ್ವ ಮಾಳು ಅವ್ರ ವ್ಯಕ್ತಿತ್ವಗಿಂತನೂ ಕೂಡ ಕಮ್ಮಿ ಇದೆ ಅಂತ. ಅಂದರೆ ಮಾಳು ಅವ್ರ ವ್ಯಕ್ತಿತ್ವ ಜಾಸ್ತಿ ಇದೆ. ಇದು ರಕ್ಷಿತಾ ಪಾಯಿಂಟ್ ಆಫ್ ವ್ಯೂ ನೋಡಿದ್ರೆ ಸ್ಪಂದನ ಅವರು ಈ ವಾರ ಎಲಿಮಿನೇಟ್ ಆಗಬೇಕಿತ್ತು, ಮಾಳು ಉಳ್ಕೋಬೇಕಿತ್ತು ಅಂತ ಅವ್ರ ಪಾಯಿಂಟ್ ಆಫ್ ವ್ಯೂ ಇಲ್ಲಿ ಜಗಳನ ತೆಗ್ದಿದ್ದಾರೆ ಅಂದರೆ ಅನ್ಬೋದು. ಅದನ್ನ ಇಟ್ಕೊಂಡು ಸ್ಪಂದನ ಅವರು ಕೂಡ ಒಂದು ಪಾಯಿಂಟ್ ಹೇಳ್ತಾರೆ, ಎಲ್ಲಾನು ಕೂಡ ನೆಗೆಟಿವ್ ಪೋರ್ಟ್ರೇ ಮಾಡ್ತಿದ್ದೀರಾ, ಈ ಒಂದು ಪೋರ್ಟ್ರೇ ಮಾಡ್ಕೊಂಡೆ ಇಲ್ಲಿವರೆಗೂ ಬಂದಿದ್ದೀರಾ. ನೀವು ಮಾತಾಡಿ ಅಂದರೆ ಮಾಳು ಅವ್ರಿಗೆ ಅಲ್ಲಿ ಅವಕಾಶ ಕೊಟ್ಟಿಲ್ದಂತೆ ರಕ್ಷಿತಾ ಅವರು ಅವಕಾಶ ತಗೊಂಡು ಎಲ್ಲ ಪಾಯಿಂಟ್ ಆಫ್ ವ್ಯೂನು ಮಾಳುನ ಎಲಿಮಿನೇಟ್ ಮಾಡಿರೋದು ನೀನೇನೆ, ಅಂದರೆ ನಿನ್ನಿಂದನೇ ಮಾಳು ಅವರು ಎಲಿಮಿನೇಟ್ ಆಗಿದ್ದು ಅಂತ ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ತಾರೆ. ನಿಮ್ಗೆ ಅನ್ನಿಸ್ತು ಇದ್ರೊಂದು ಪಾಯಿಂಟ್ ಬಗ್ಗೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಮರೆಯದಂತೆ ಕಮೆಂಟ್ ಮಾಡಿ ಗೈಸ್. ನೋಡೋಣ ಯಾವ ರೀತಿ ಕಮೆಂಟ್ ಬರುತ್ತೆ ಅಂತ. ನನ್ನ ಪ್ರಕಾರ ಇಲ್ಲಿ ಯಾರ ಬಗ್ಗೆ ಫೇವರಾಗಿ ಮಾತಾಡ್ತಿದೆ ಅಂತ ಹೇಳೋಕ್ಕೆ ಹೋಗ್ಬೇಡಿ. ಅಂದರೆ ಇಲ್ಲಿ ನನಗೆ ಗೊತ್ತು ರಕ್ಷಿತಾ ಅವ್ರ ಬಗ್ಗೆ ನೆಗೆಟಿವ್ ಮಾತಾಡ್ತಿದ್ದೀರಾ, ಸ್ಪಂದನ ಅವ್ರ ಬಗ್ಗೆ ಫೇವರಾಗಿ ಮಾತಾಡ್ತೀರಾ ಅಂತ. ನನಗೆ ಇಬ್ಬರು ಎಲಿಮಿನೇಟ್ ಆದರೂ ನನಗೇನು ತೊಂದರೆ ಇಲ್ಲ. ನಾನು ಕೂಡ ಯೋಚನೆ ಮಾಡ್ತಿದ್ದೆ ರಕ್ಷಿತಾ ಅವರು ಟಾಪ್ 2ಗೆ ಬರ್ತಾರೆ, ಅಂದರೆ ರನ್ನರ್ ಅಪ್ ಕೂಡ ಆಗ್ತಾರೆ ಅಂತ. ಈ ಒಂದು ಪಾಯಿಂಟ್ ಆಫ್ ವ್ಯೂ ನೋಡ್ತಾ ಇದ್ದರೆ ರಕ್ಷಿತಾ ಅವರು ಟಾಪ್ 5 ಬರ್ಬೋದು, ಆದರೆ ಟಾಪ್ 2ಗೆ ಬರೋಕ್ಕಾಗಲ್ಲ. ಅದಂತೂ ಬರೆದಿಟ್ಕೊಳ್ಳಿ. ಆಲ್ರೆಡಿ ಎಲ್ಲ ಕಡೆಯೂ ಕೂಡ ನೆಗೆಟಿವ್ ಆಗ್ತಾ ಇದ್ದಾರೆ. ಸುಮ್ಮನೆ ಜಗಳನೂ ಕೂಡ ತೆಗಿತಾ ಇದ್ದಾರೆ ವಿತೌಟ್ ರೀಸನ್ಸು. ಅದೇ ರೀಸನ್ಸ್ ಯಾವ್ಯಾವ ರೀತಿ ಕೊಟ್ಟಿದ್ದಾರೆ ಅಂತ ನಿಮಗೆ ನಾಮಿನೇಷನ್ಸಲ್ಲೂ ಕೂಡ ಗೊತ್ತಾಗಿದೆ ನೆನ್ನೆ ಎಪಿಸೋಡಲ್ಲಿ. ಅಂದರೆ ಚೆನ್ನಾಗಿರಲಿಲ್ಲ ರೀಸನ್ಸನ್ನು ಕೂಡ. ಅದೇ ಆಡಿಯನ್ಸ್ ನೀವು ಓಟ್ ನೋಡಬೇಕಿತ್ತು, ಅಂದರೆ ಆಡಿಯನ್ಸ್ ರಿಯಾಕ್ಷನ್ ನೋಡಬೇಕಿತ್ತು. ಎಂಥ ವರ್ಸ್ಟ್ ಇತ್ತು ಗೊತ್ತಾ ರಿಯಾಕ್ಷನು. ಅವರವರ ಏನೊಂದು ಪಾಯಿಂಟ್ ಆಫ್ ವ್ಯೂ ರೀಸನ್ ಕೊಡ್ತಾ ಇದ್ದರೆ ವರ್ಸ್ಟ್ ರಿಯಾಕ್ಷನ್ ಇತ್ತು. ಎಲ್ಲ ಕಡೆಯೂ ಕೂಡ ನೆಗೆಟಿವ್ ಆಗ್ತಾ ಇದ್ದಾರೆ. ಇಬ್ಬರು ಎಲಿಮಿನೇಟ್ ಆದರೂ ನಂಗೆ ಖುಷಿ. ಅವರಿಬ್ಬರೂ ಈ ವಾರನೇ ಡಬಲ್ ಎಲಿಮಿನೇಷನ್ ಮಾಡಿದರೆ ಇಬ್ಬರು ಡಿಸರ್ವಿಂಗ್ ಇಲ್ಲ ನನ್ನ ಪ್ರಕಾರ. ಅಂದರೆ ರಕ್ಷಿತ್ ಅವರು ಟಾಪ್ 5 ಬರ್ಬೋದು, ಬಟ್ ಟಾಪ್ 2ಗೆ ಬರೋದಿಲ್ಲ, ಅದಂತೂ 100% ಫಿಕ್ಸು. ಇದೇ ಥರ ಆಡ್ಕೊಂಡು ಹೋದರೆ ಟಾಪ್ 5ಗೂ ಬರೋದೇ ಡೌಟು. ಇನ್ನು 2 ವಾರ ಇದೆ ಅಲ್ವಾ, ಯಾರಾದರೂ ಬರ್ಬೋದು, ಅನ್ಎಕ್ಸ್ಪೆಕ್ಟೆಡ್ ಆಗಿ ಯಾರಾದರೂ ಬರ್ಬೋದು. ಬಟ್ ಈ ಒಂದು ಪಾಯಿಂಟ್ ಆಫ್ ವ್ಯೂನ ಬೇರೆ ಥರ ಚೇಂಜ್ ಮಾಡಿಕೊಂಡ್ರೆ ಅದಂತೂ ಒಳ್ಳೆಯದು. ಇವ್ರನ್ನ ಬೇರೆಯವ್ರು ನೆಗೆಟಿವ್ ಮಾಡೋಕ್ಕೆ ಹೋಗೋದು, ರೀಸನ್ ಪ್ರಾಪರಾಗಿ ಕೊಡೋದಿಲ್ಲ, ನಾಮಿನೇಷನ್ಸಲ್ಲಿ ಬೇರೆ ಬೇರೆ ಥರ ರೀಸನ್ ಕೊಡೋದು, ಅದೆಲ್ಲನೂ ಕೂಡ ಮ್ಯಾಟ್ರ್ ಆಗುತ್ತೆ. ಬಟ್ ಅವ್ರಿಗಿನ್ನೂ ಗೊತ್ತಾಗಿಲ್ಲ ಯಾವ ರೀತಿ ಆಡಬೇಕು ಅಂತ. ಅಂದರೆ ಒಬ್ಬರನ್ನೇ ನೆಗೆಟಿವ್ ಮಾಡ್ತಾರೆ, ಒಬ್ಬರನ್ನೇ ಟಾರ್ಗೆಟ್ ಮಾಡಿ ಒಬ್ಬರನ್ನೇ ನಾಮಿನೇಟ್ ಮಾಡೋದು, ಇದೊಂದು ಸ್ವಲ್ಪ ವರ್ಸ್ಟ್ ಡಿಸಿಷನ್ ಅಂತಲೇ ಅಂದ್ಕೊಳ್ಬೋದು. ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಮರೆಯದಂತೆ ಕಮೆಂಟ್ ಮಾಡಿ. ಇಲ್ಲಿ ಆ್ಯಕ್ಚುಲ್ ಆಗಿ ರಕ್ಷಿತಾ ಅವರು ಅವ್ರ ಒಪಿನಿಯನ್ ಅಂದರೆ ಅಭಿಪ್ರಾಯನ ಹೇಳ್ಕೊತಾ ಇರ್ತಾರೆ. ಬಟ್ ಇಲ್ಲಿ ಆ ಒಂದು ಸ್ಪಂದನ ಅವ್ರ ಅಭಿಪ್ರಾಯ ಹೇಳುವಾಗ ಇವರು ಕೇಳ್ತಾ ಇರಲಿಲ್ಲ. ಆ ಒಂದು ಪಾಯಿಂಟ್ ಆಫ್ ವ್ಯೂಲ್ಲೇ ಸ್ಪಂದನ ಅವರು ಒಂದು ಸ್ವಲ್ಪ ರೈಸ್ ಆಗಿ ಆ ಒಂದು ಮಾತನ್ನು ಕೂಡ ಹೇಳ್ತಾರೆ, ನಿನ್ನಿಂದನೇ ಮಾಳು ಅವರು ಎಲಿಮಿನೇಟ್ ಆಗಿದ್ದು, ಅವ್ರು ಏನೇನು ಮಾತಾಡಬೇಕು ಅದೆಲ್ಲನೂ ಕೂಡ ನೀನೇ ಮಾತಾಡಿದೆ, ಅದಕ್ಕೋಸ್ಕರ ಅವ್ರು ಎಲಿಮಿನೇಟ್ ಆಗಿದ್ದು. ಬಟ್ ಬೇರೆಯವ್ರನ್ನ ಯಾವ ರೀತಿ ಪೋರ್ಟ್ರೇ ಮಾಡಬೇಕು, ಯಾವ ರೀತಿ ಪೋರ್ಟ್ರೇ ಮಾಡಬಾರ್ದು ಅಂತ ನೋಡ್ಕೊಂಡು ಕಲ್ತ್ಕೊಂಡು ಮಾತಾಡು ಅಂತ ಅಲ್ಲಿ ಪಾಯಿಂಟ್ ಆಫ್ ವ್ಯೂ ಹೇಳ್ತಾರೆ. ಈ ಒಂದು ಪ್ರೊಮೋ ಬಂದು ಒಂದು ಸ್ವಲ್ಪನೂ ಕೂಡ ಇಂಟ್ರೆಸ್ಟಿಂಗ್ ಆಗಿಲ್ಲ. ಇವತ್ತೂ ಕೂಡ ನಾಮಿನೇಷನ್ನ ಮುಂದುವರಿಸ್ತಾರೆ. ಬಟ್ ಯಾವಾಗ ವೋಟಿಂಗ್ ಪೋಲ್ ಓಪನ್ ಮಾಡ್ತಾರೆ, ಅಂದರೆ ವೋಟಿಂಗ್ ಲೈನಪ್ ಯಾವಾಗ ಓಪನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ನನ್ನ ಪ್ರಕಾರ ಇವತ್ತು ಓಪನ್ ಆಗೋ ಚಾನ್ಸಸ್ಸು ಜಾಸ್ತಿ ಇದೆ. ಎಲ್ಲ ಲೈವ್ ಅಪ್ಡೇಟ್ಸು ಕೂಡ ಟೆಲಿಗ್ರಾಮ್ ಗ್ರೂಪಲ್ಲಿ ಬರ್ತಾ ಇದೆ. ಟೆಲಿಗ್ರಾಮ್ ಗ್ರೂಪ್ಗೆ ಯಾರೇನೂ ಜಾಯ್ನ್ ಆಗಿಲ್ಲ, ಜಾಯ್ನ್ ಆಗಿ ಇದಕ್ಕಿಂತ ಮುಂಚೆನೇ ಅಲ್ಲಿ ಅಪ್ಡೇಟ್ ಸಿಗ್ತಾ ಹೋಗುತ್ತೆ. ಇದು ನಾರ್ಮಲ್ ಆಗಿ ಒಂದು ಪ್ರೊಮೋ ರಿವ್ಯೂ. ಈ ಪ್ರೊಮೋ ರಿವ್ಯೂ ನಿಮಗೆ ಏನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇದಿಷ್ಟು ಒಂದು ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕು, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಮಾಡ್ಕೊಂಡಂತ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್ ಬಾಯ್, ಥ್ಯಾಂಕ್ ಯು, ನಮಸ್ಕಾರ.